ಟಿಂಬರ್ ಆ್ಯಂಡ್ ಸಾಮಿಲ್ನ ಮತ್ತೊಂದು ಉಪಯುಕ್ತಕರವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ ಕೋರ್ತಾ, ಸ್ನೇಹಿತರೆ, ನನ್ನ ಹಿಂದೆ ಏನು ಕಾಣಿಸ್ತಿದೆಯಲ್ಲ ಇದು ಮರ, ಈ ಒಂದು ಮರ ಬೂದು ಬಣ್ಣ ಕಾಣಿಸ್ತಿದೆಯಲ್ಲ ಇದು ಮತ್ತಿ ಮರ. ಇದ್ರ ಬಗ್ಗೆ ಇವತ್ತಿನ ದಿನ ನಾನು ಸಂಪೂರ್ಣವಾದಂಥ ಒಂದು ಮಾಹಿತಿ ಕೊಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ತಕ್ಕಂಥ ಮರ ಏನಿದೆ ಇದು ಮತ್ತಿ ಮರ ಸ್ನೇಹಿತರೆ. ಸಾಕಷ್ಟು ಜನ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇದನ್ನು ಬಹಳ ಇಷ್ಟಪಟ್ಟು ಮಡ್ರಾಸ್ RCCಗೆ ಬಳಸ್ತಕ್ಕಂಥ ಮರ ಇದು. ಇದನ್ನು ಕಬ್ಬಣಕ್ಕೆ ಸಮನಾದಂಥ ಮರ ಯಾವುದಾದ್ರು ಇದ್ದರೆ ಅದು ಮತ್ತಿ ಮರ ಅಂತಂದರೆ ತಪ್ಪಾಗಲಾರದು ಸ್ನೇಹಿತರೆ. ನೋಡಿ, ಈ ಮರನ ಮಡ್ರಾಸ್ RCCಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಾಯಿದ್ದೀನಿ. ಮಡ್ರಾಸ್ RCCಗೆ ತೀರು, ಕಂಟಿ, ಜವಿ ಅಂದರೆ ಅಟ್ಟದ ಮನೆಗಳಿಗೆ ಸಖತ್ತಾಗಿ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಇದು ಬಹಳ ತೂಕವಾದಂಥ ಮರ ಮತ್ತು ಕಬ್ಬಣ ಇದ್ದಂಗೆ ಮರ ಮಾತ್ರ ಭಾಳ ಎಕ್ಸಲೆಂಟಾಗಿ ಬರುತ್ತೆ. ನೋಡಿ, ಇದು ಮಲೆನಾಡು ಭಾಗದಲ್ಲಿ, ಇದು ಸಾಕಷ್ಟು ಕರ್ನಾಟಕ ಅಷ್ಟೇ ಅಲ್ಲದೆ ಮಧ್ಯಪ್ರದೇಶನ ಕಾಡಲ್ಲೂ ಸಿಗುತ್ತೆ ಸ್ನೇಹಿತರೆ. ಆದರೆ ನಾನಿವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಒಂದು ಗ್ರಾಮದಲ್ಲಿ ನಾನು ಇದನ್ನು ಶೂಟ್ ಮಾಡ್ತಾಯಿದ್ದೀನಿ. ಚಿಕ್ಕಮಗಳೂರು ಜಿಲ್ಲೆಯ ಒಂದು ಗ್ರಾಮದಲ್ಲಿ ಇದನ್ನು ಶೂಟ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಮತ್ತಿ ಮರ ನೋಡೋದಕ್ಕೆ ಈ ರೀತಿ ಇರುತ್ತೆ. ಯಾವುದೋ ಒಂದು ಮರ ನೋಡ್ಕೊಂಡು ಮತ್ತಿ ಮರ ಅಂತೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಮೋಸ ಹೋಗದೆ ಅಂತೇಳ್ಬಿಟ್ಟು ಮೋಸ ಹೋಗ್ದಲೇ ಇರಬಾರ್ದು ಅಂತೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಮತ್ತಿ ಮರದ ಸಿಪ್ಪೆ ಸ್ನೇಹಿತರೆ. ಬಹಳ ದಪ್ಪವಾದಂಥ ಸಿಪ್ಪೆ ಇರ್ತಿದ್ದು. 5 ಅಡಿಯಿಂದ 6 ಅಡಿ ತನಕ ಸುತ್ತಾಳ್ತಾ ಇರ್ತಕ್ಕಂಥ ಮರ. ಕನಿಷ್ಠ ಪಕ್ಷ ಒಂದು 30ರಿಂದ 40 ವರ್ಷ ವಯಸ್ಸಾಗಿರ್ತಕ್ಕಂಥ ಮರ ಇದು ಸ್ನೇಹಿತರೆ. ಇದರ ಎಲೆ ಸ್ವಲ್ಪ ನೋಡಿ ಅಗಲವಾಗಿರುತ್ತೆ. ಸ್ವಲ್ಪ ನೋಡೋಕ್ಕೆ ನಿಮಗೆ ಮಾವಿನ ಮರದ ಎಲೆ ಥರ ಕಾಣುತ್ತೆ, ಆದರೆ ಆ ಥರ ಇರಲ್ಲ. ಸ್ವಲ್ಪ ಆ ಥರ ಅಂದ್ಕೊಬೋದು, ಹೋಲಿಕೆ ಇರುತ್ತೆ. ನೋಡಿ, ಈ ರೀತಿ ಇದ್ರ ಬ್ರ್ಯಾಂಚಸ್ ಈ ಥರ ಇರುತ್ತೆ. ಈ ಮರ ಸ್ವಲ್ಪ ಜಾಸ್ತಿ ಸ್ಟ್ರೈಟ್ ಹೋಗಿಲ್ಲ, ಆದರೆ ಇನ್ನೂ ಸ್ಟ್ರೈಟ್ ಹೋಗುತ್ತೆ ಮರ. ಇದು ಪೆನ್ಸಿಲ್ ಹೋದಂಗೆ ಹೋಗುತ್ತೆ. ತುಂಬ ಸ್ಟ್ರೈಟಾಗಿ ಎತ್ತರವಾಗಿ ಬೆಳೀತಕ್ಕಂಥ ಮರ. ಕನಿಷ್ಠ ಪಕ್ಷ ಒಂದು 30-40 ಅಡಿ ಎತ್ತರ ಹೈಟ್ ಬೆಳೀತಕ್ಕಂಥ ಮರ ಸ್ನೇಹಿತರೆ ಇದು. ನೋಡಿ, ಈ ರೀತಿ ಅದರ ಸಿಪ್ಪೆಗಳು ಎದ್ದಿರುತ್ತೆ. ಸ್ವಲ್ಪ ಕಪ್ಪು ಮಿಶ್ರಿತ ಬೂದು ಬಣ್ಣವಾಗಿರ್ತಕ್ಕಂಥ ಸಿಪ್ಪೆನೂ ಕೂಡ ಇರುತ್ತೆ ಸ್ನೇಹಿತರೆ. ಇದು ನಮ್ಮ ಮತ್ತಿ ಮರ ಸ್ನೇಹಿತರೆ. ಮತ್ತು ಇದನ್ನು ಮಲೆನಾಡು ಭಾಗದಲ್ಲಿ ಈ ಮರದ ಬಾಗಿಲು, ಕಿಟಕಿ, ಚೌಕಟ್ಟುಗಳನ್ನು ಕೂಡ ಮಾಡೋದಕ್ಕೆ ಇದನ್ನು ಬಳಸಲಾಗುತ್ತೆ. ಹಾಗೆ ಈ ಮರದಲ್ಲಿ ಶಟ್ರಸ್ ಮಾಡೋಕ್ಕೆ ಅಷ್ಟು ಸೂಕ್ತವಾಗಿರಲ್ಲ, ಡೋರ್ ಮಾಡೋಕ್ಕೆ ಅಷ್ಟು ಸೂಕ್ತವಾಗಿರಲ್ಲ. ಆದರೆ ಬಾಗಿಲು, ಚೌಕಟ್ಟು ಇದನ್ನು ಕೂಡ ಮಾಡ್ಬೋದು. ಗಟ್ಟಿ ಮುಟ್ಟಾದಂಥ ಮರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸ್ನೇಹಿತರೆ. ಜೊತೆಗೆ ಈ ಒಂದು ಮರ ಕಪ್ಪು ಕಲರ್ ಬರುತ್ತೆ ಒಳಗಡೆ. ಇದ್ರ ಚೇಗಿದೆಯಲ್ಲ, ಕೆಚ್ಚು ಬ್ಲ್ಯಾಕ್ ಇರತಕ್ಕಂಥ ಮರ ಇದು ಬ್ಲ್ಯಾಕ್ ಇರೋದ್ರಿಂದ ಇದನ್ನು ಫರ್ನಿಚರ್ಗೂ ಕೂಡ ಬಹಳ ಯಥೇಚ್ಛವಾಗಿ ಉಪಯೋಗಿಸ್ತಾರೆ ಸ್ನೇಹಿತರೆ. ಚೆನ್ನಾಗಿ ಬರುತ್ತೆ ಫಿನಿಶಿಂಗ್. ಸಾಗುವನೆಯಷ್ಟು ನೈಸ್ ಫಿನಿಶಿಂಗ್ ಬರ್ದಲೇ ಇದ್ದರೂ ಕೂಡ ಗಟ್ಟುಮುಟ್ಟಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಬ್ಲ್ಯಾಕು. ಹೆಚ್ಚು ಕಡಿಮೆ ಬೀಟೆ ಮರಕ್ಕೆ ಸರಿಸುಮಾರು ಒಂದು 60ರಿಂದ 70% ಹೋಲಿಕೆ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸ್ನೇಹಿತರೆ. ಕೆಲವೊಮ್ಮೆ ಬೀಟೆ ಮರದ ಫರ್ನಿಚರ್ಗಳಲ್ಲಿ ಕೆಲವೊಮ್ಮೆ ಇದನ್ನು ಮಿಕ್ಸ್ ಮಾಡಿ ಬಳಕೆ ಮಾಡಲಾಗುತ್ತದೆ ಅಂತಂದರೂ ತಪ್ಪಾಗಲಾರ್ದು. ಆದರೂ ಮಿಕ್ಸ್ ಮಾಡಿದ್ರೂ ಏನು ತಪ್ಪಿಲ್ಲ, ಯಾಕಂದರೆ ಕೆಳಗಡೆ ಕೂರ್ತಕ್ಕಂಥ ಪಟ್ಟಿ ಏನಿದೆ 3-1-2 ಪಟ್ಟಿ, ಅಂಥ ಪಟ್ಟಿಗೆ ಇದು ಹಾಕೋದ್ರಿಂದ ಇನ್ನೂ ಬಿಗಿಯಾಗಿರುತ್ತೆ. ಎಷ್ಟೇ ತೂಕದ ವ್ಯಕ್ತಿ ಕೂತ್ಕೊಂಡ್ರೂ ಕೂಡ ಅಲ್ಲಾಡಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮತ್ತಿ ಮರನ ನಾನು ನಿಮಗೆ ಬಹಳ ಹತ್ತಿರದಿಂದ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಈ ರೀತಿ ಕಾಣುತ್ತೆ ಸ್ನೇಹಿತರೆ ಮತ್ತಿ ಮರ. ಹಾಗೆ ಇನ್ನೂ ಉಪಯುಕ್ತಕರವಾದಂಥ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಎಲ್ಲರಿಗೂ, ನನ್ನ ಸ್ನೇಹಿತರಿಗೆ ಮತ್ತು ನಮ್ಮ ವಿಡಿಯೋ ವೀಕ್ಷಕರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ.